ಬಿಜೆಪಿಯಲ್ಲಿನ ಬಣ ಬಡಿದಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದು ಲಿಂಗಾಯತ ಮಹಾಸಂಗಮ ನಡೆಸೋದಕ್ಕೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಪ್ಲಾನ್ ಮಾಡ್ತಾ ಇದ್ರೆ ಇತ್ತ ಹಿಂದೂ ಸಮಾವೇಶ ನಡೆಸ್ತೀವಿ ಅಂತ ಯತ್ನಾಳ್ ಟೀಮ್ ಟೊಂಕ ಕಟ್ಟಿ ನಿಂತಂತೆ ಕಂಡು ಬರ್ತಾ ಇದೆ. ಬಿಜೆಪಿ ಮನೆಯಲ್ಲಿ ತಾರಕಕ್ಕೇರಿದ ಲಿಂಗಾಯತ ವಾರ್. ರಾಜ್ಯ ಬಿಜೆಪಿಯ ಮನೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದ್ ಕಡೆ ಯತ್ನಾಳ್ ಟೀಮ್ ಪದೇ ಪದೇ ಲಿಂಗಾಯತ ಸಭೆ ನಡೆಸುತ್ತಿದೆ. ಮತ್ತೊಂದ್ ಕಡೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಜಿಲ್ಲೆಯಲ್ಲೂ ಸಭೆ ನಡೆಸಿ ಸಮಾವೇಶಕ್ಕೆ ಬ್ಲೂ ಪ್ರಿಂಟ್ ಹಾಕ್ತಿದ್ದಾರೆ. ಆದರೆ 2 ದಿನದ ಹಿಂದೆ ರೇಣುಕಾಚಾರ್ಯ ಮತ್ತು ವಿಜೇಂದ್ರರನ್ನ ಕರೆಸಿಕೊಂಡು ಸಭೆ ಮಾಡಿರೋ ಯಡಿಯೂರಪ್ಪ ಪ್ರತ್ಯೇಕ ಸಭೆ ನಡೆಸದಂತೆ ಸೂಚಿಸಿದ್ದಾರೆ. ಅಲ್ಲದೆ ಪ್ರತ್ಯೇಕ ಸಭೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋದನ್ನ ವಿಜೇಂದ್ರ ಗಮನಿಸಿದ್ದಾರೆ. ಹೀಗಾಗಿ ರೇಣುಕಾಚಾರ್ಯಗೆ ಸಭೆ ನಡೆಸದಂತೆ ಸೂಚಿಸಲಾಗಿದೆ. ಆದರೆ ರೇಣುಕಾಚಾರ್ಯ ಮಾತ್ರ ಮಹಾಸಂಗಮ ಸಮಾವೇಶ ನಡೆಸಿಯೇ ತೀರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದಕ್ಕಾಗಿ ಪೂರ್ವ ಸಿದ್ಧತಾ ಸಭೆಗಳನ್ನು ಮುಂದುವರಿಸುವುದಾಗಿಯೂ ಹೇಳಿಕೊಂಡಿದ್ದಾರೆ. ವಿಜೇಂದ್ರ ಬೇಡ ಅಂತ ನಮಗೆ ಹೇಳಿದ ಸತ್ಯ, ಅದು ನಾವು ಹೇಳ್ತೀವಿ. ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದ್ದಾರೆ. ಆದ್ರೂ ನಾವು ಸಮಯ ಇದನ್ನೇನು ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶನ ಮಾಡೇ ಮಾಡ್ತೀವಿ ಅಂದರೆ ಇಡೀ ರಾಜ್ಯದ ಉದ್ದಗಲಕ್ಕೆಲ್ಲ ನಮ್ಮ ಒಳಪಂಗಡಗಳು ಸಮುದಾಯದ ಮುಖಂಡರುಗಳು ಈ ಒಟ್ಟಾಗಬೇಕು ಒಂದಾಗಬೇಕು ಸಮಾವೇಶ ಮಾಡಬೇಕಂತ ಎಲ್ಲರೂ ಹೇಳ್ತಾರೆ. ಮಠಾಧೀಶರ ಆಶೀರ್ವಾದ ಇದೆ. ಪಕ್ಷಾತೀತ ಎಲ್ಲರ ಬರೀ 5 ರಿಂದ 10 ಲಕ್ಷ ಜನ ಐತಿಹಾಸಿಕ ಸಮಾವೇಶನ ಮಾಡೇ ಮಾಡ್ತೀವಿ. ಯಡಿಯೂರಪ್ಪ ನೀನು ಬಬಲೇಶ್ವರ ಪ್ರಭಾವಿ ಸಚಿವನ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ. ಅಪ್ಪು ಪಟ್ಟಣಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನೀನು ಯಡಿಯೂರಪ್ಪನ ಕಾಲಿಡಿದು ಬಿಜೆಪಿ ಬಂದು ಟಿಕೆಟ್ ತಗೊಳ್ಳಿಲ್ವ? ಅವತ್ತು ಯಡಿಯೂರಪ್ಪ ಭಾರಿ ಒಳ್ಳೆಯರಾಗಿದ್ರ. ನಿನ್ನನ್ನು ಬಲಿಪಶು ಮಾಡ್ತಾರೆ, ಬಲಿ ಕೊಡ್ತಾ ಇದಾರೆ. ಅರ್ಥ ಮಾಡ್ಕೋಬೇಕು. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಪ್ರಶ್ನಾತೀತ ನಾಯಕ, ಎಲ್ಲ ಸಮುದಾಯದ ನಾಯಕ, SC ST OBC. ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧದ ಹೋರಾಟ ಜಾರಿಯಲ್ಲಿರಿಸಿರುವ ಯತ್ನಾಳ್ ಟೀಮ್ ಯುಗಾದಿ ಹಬ್ಬದ ಬಳಿಕ ರಾಜ್ಯ ಪ್ರವಾಸ ಕೈಗೊಳ್ಳಲಿದೆ. ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಪ್ರವಾಸ ನಡೆಸಲು ನಿರ್ಧರಿಸಿದ್ದು, ಪ್ರವಾಸದುದ್ದಕ್ಕೂ ವೀರಶೈವ ಲಿಂಗಾಯತ ಸಮುದಾಯದ ಸಭೆಗಳು ಸಮಾವೇಶ ನಡೆಸಲಿದ್ದಾರೆ. ಈ ಮೂಲಕ ಯಡಿಯೂರಪ್ಪ ಮಾತ್ರ ಲಿಂಗಾಯತ ನಾಯಕ ಅಲ್ಲ ಎಂಬ ಸಂದೇಶ ಸಾರಲು ಯತ್ನಾಳ್ ಟೀಮ್ ತೀರ್ಮಾನಿಸಿದೆ. ಇನ್ನು ದಾವಣಗೆರೆಯಲ್ಲಿ ಬೃಹತ್ ಹಿಂದೂ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಲಾಗುತ್ತಿದೆ. ರೇಣುಕಾಚಾರ್ಯ ಟೀಮ್ನಿಂದ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶದ ಬಳಿಕವೇ ಯತ್ನಾಳ್ ಟೀಮ್ನಿಂದ ಹಿಂದೂ ಸಮಾವೇಶ ಜರಗಲಿದೆ. ಈ ಮಧ್ಯೆ ತಿಂಗಳಾಂತ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನಿರ್ಧಾರವಾಗಿ ಘೋಷಣೆಯಾಗುವ ನಿರೀಕ್ಷೆ ಇದೆ. ಈಗ ಅದೀಗಾಗಲೇ ಹೈಕಮಾಂಡ್ ಅದನ್ನು ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ. ನೀವು 1 ವಾರದಿಂದ ಗಮನಿಸಿದ್ದೀರಿ. ಒಂದ್ ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದ ಅಧಿಕೃತ ಘೋಷಣೆಯಾದ್ರೆ ಆ ಬಳಿಕ ಪಕ್ಷದಲ್ಲಿನ ಚಟುವಟಿಕೆಗಳು ತಿರುವು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.